ಹಾಯ್ ನನ್ನ ಹೆಸರು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಸೂಪರ್ ಕೂಲ್ ಚೀಪ್ ಗ್ಯಾಜೆಟ್ಗಳಿರುವಂಥದ್ದು. ಇದರಲ್ಲಿ ₹150 ಗ್ಯಾಜೆಟ್ಟು ಇದೆ, ₹400 ಗ್ಯಾಜೆಟ್ ಕೂಡ ಇರುವಂಥದ್ದು. ನಾನಿವತ್ತು ಈ 4 ಗ್ಯಾಜೆಟ್ಗಳನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ಒಂದು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನನ್ನ ಫೇವ್ರೆಟ್ ಗ್ಯಾಜೆಟ್ಟಿಂದ ಶುರು ಮಾಡ್ತೀನಿ, ಆಯಿತಾ. ಸೊ ಇದು ಒಂಥರ ಫೇವ್ರೆಟ್ ಅನ್ಬೋದು. ಇದರ ಬೆಲೆ ಬಂದ್ಬಿಟ್ಟು ₹400. ಇದೊಂದು ಫ್ಯಾನು. ಈ ರೀತಿ ಫ್ಯಾನ್ಗಳನ್ನು ಇದಕ್ಕಿಂತ ಮುಂಚೆ ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದ್ರ ಜೊತೆಗೆ ಒಂದು CD-ಯನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಸಾಫ್ಟ್ವೇರ್ನ ಕೊಟ್ಟಿದ್ದಾರೆ, ಆಯಿತಾ. ಈ ಒಂದು ಸಾಫ್ಟ್ವೇರ್ ಮುಖಾಂತರ ಈ ಒಂದು ಫ್ಯಾನ್ ನಾವು ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಂಥ ಟೆಕ್ಸ್ಟನ್ನು ಬರೋ ರೀತಿ ನಾವು ಈ ಒಂದು ಫ್ಯಾನ್ನ ಪ್ರೋಗ್ರಾಮ್ ಮಾಡ್ಬೋದು. ಇದನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಿಮಗೆ ಆಗಲಿ ನಿಮಗೆ ಒಂದು CD, ನಂತರ ಒಂದು ಡಾಟಾ ಕೇಬಲ್ಲು ಕಂಪ್ಯೂಟರ್ ಕನೆಕ್ಟ್ ಮಾಡೋದಕ್ಕೆ ಮತ್ತು ಡೈರೆಕ್ಟಾಗಿ ಒಂದು ಫ್ಯಾನು. ಇದು ಒಂಥರ ತುಂಬ ದೊಡ್ಡ ಫ್ಯಾನ್, ಗಮನಿಸ್ತಾ ಇದ್ದೀರಾ, ಕ್ರೇಜಿ ದೊಡ್ಡ ಫ್ಯಾನು. ಕನೆಕ್ಟ್ ಮಾಡೋದಕ್ಕೆ ಇಲ್ಲೊಂದು ಮೈಕ್ರೋ USB ಪೋರ್ಟ್ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ದೀರಾ, ಆಯಿತಾ. ಈ ಒಂದು ಪೋರ್ಟ್ನ ಮುಖಾಂತರ ನಾವು ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು CD-ಯನ್ನು ಕೊಟ್ಟಿದ್ದಾರೆ. ನನ್ನ ಹತ್ರ CD ಪ್ಲೇಯರ್ ಇಲ್ಲ. ಈಗಿನ ಕಾಲದಲ್ಲಿ ಯಾರು ಒಂದು CD ಪ್ಲೇಯರ್ ಯೂಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಬಟ್ ಇವ್ರದ್ದು ವೆಬ್ಸೈಟ್ ಕೂಡ ಇದೆ. ಅವ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಒಂದು ಸಾಫ್ಟ್ವೇರ್ನ ಬೇಕಾದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಆ ಒಂದು ಸಾಫ್ಟ್ವೇರ್ ಮುಖಾಂತರ ಈ ಒಂದು ಫ್ಯಾನ್ನ ಪ್ರೋಗ್ರಾಮ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಂಥ ವರ್ಡನ್ನು ಇದಕ್ಕೆ ಹಾಕೊಬೋದು, ಆಯಿತಾ. ಸೊ ಕನೆಕ್ಟ್ ಮಾಡ್ತೀನಿ. ಆಲ್ರೆಡಿ ಒಂದು ಪ್ರೋಗ್ರಾಮನ್ನು ಮಾಡಿದ್ದೀನಿ ನಾನು, ನೋಡ್ಬೋದು. ಇದರಲ್ಲಿ ಹಾಯ್ ನಾನು ಸಂದೀಪ್ ಅಂತ ಬರ್ತಾ ಇದೆ. ಒಟ್ಟಿಗೆ ನಿಮ್ಗೆ ಇಷ್ಟ ಬಂದಂಥ ವರ್ಡನ್ನು ಟೆಕ್ ಇನ್ ಕನ್ನಡ ಅಂತ ಬರ್ತಾ ಇದೆ. ಈಗ ಇಷ್ಟ ಬಂದಂಥ ವರ್ಡನ್ನು ನೀವು ಬೇಕಾದರೆ ಇದರಲ್ಲಿ ಪ್ರೋಗ್ರಾಮ್ ಮಾಡಬಹುದು. ನಾನು ಕನ್ನಡವನ್ನು ಅಂದರೆ ಕನ್ನಡ ಭಾಷೆಯಲ್ಲಿ ಟೈಪ್ ಮಾಡಿ ಟ್ರೈ ಮಾಡಿದೆ, ಬಟ್ ಕನ್ನಡ ಬರ್ತಿಲ್ಲ. ಇಂಗ್ಲೀಷನ್ನು ಮಾತ್ರ ನೀವು ಹಾಕೋದಕ್ಕೆ ಸದ್ಯದಲ್ಲಿ. ಮತ್ತು ಕೆಲವೊಂದು ಎಮೋಜಿ, ಕೆಲವೊಂದು ಸ್ಮೈಲಿಗಳೆಲ್ಲ ಇದೆ, ಆಯಿತಾ. ಅದನ್ನೆಲ್ಲ ಬೇಕಾದ್ರೆ ನೀವು ಹಾಕೊಬೋದು. ಒಟ್ಟಿಗೆ ಇದರ ಬೆಲೆಗೆ ಅಂದರೆ ₹400, ₹350, ₹400 ಇದರ ಬೆಲೆ. ಸೊ ಅದಕ್ಕೆ ನೋಡಿದ್ರೆ ನಂಗೆ ಅನ್ನಿಸ್ತಂಗೆ ಸಣ್ಣ ಮಕ್ಕಳಿಗೆಲ್ಲ ಕೊಟ್ಟು ಅವರು ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ. ಒಟ್ಟಿಗೆ ಫ್ಯಾನ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ಬಟ್ ಫ್ಯಾನ್ಗಿಂತ ಇದನ್ನು ಒಂದು ರೀತಿ ಅದು ಏನು ಇಮೇಜ್ ಬರುತ್ತಲ್ವ, ಸೊ ನಮಗಿಷ್ಟ ಬಂದಂಥ ಒಂದು ಏನು ವರ್ಡ್ಸನ್ನೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸೊ ಆ ರೀತಿ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಅದಷ್ಟೇ ಅಲ್ಲ, ಇದೇ ರೀತಿ ಒಂದು ಪ್ರಾಡಕ್ಟ್ ಇದಕ್ಕಿಂತ ಮುಂಚೆ ಕೂಡ ಒಂದು ಅನ್ಬಾಕ್ಸ್ ಮಾಡಿದ್ದೆ. ಇದಕ್ಕಿಂತ ತುಂಬ ಸಣ್ಣ ಪ್ರಾಡಕ್ಟ್ ಅದು. ಅದನ್ನು ನಾವು ನಾವೇ ಪ್ರೋಗ್ರಾಮ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ನಾವು ಅವರಿಗೆ ಕಳಿಸ್ಬೇಕು, ಈ ಒಂದು ವರ್ಡನ್ನು ಪ್ರೋಗ್ರಾಮ್ ಮಾಡಿಬಿಟ್ಟು ನೀವು ನಮಗೆ ಕಳಿಸಿ ಅಂತ. ಅದರ ಬೆಲೆ ತುಂಬ ಕಡಿಮೆ ಆಗುತ್ತೆ, ಒಂದು ₹200 ಸಿಕ್ಬಿಡುತ್ತೆ. ನಾವು ಅವರಿಗೆ ವರ್ಡ್ಸನ್ನು ಕೊಡಬೇಕು, ಇಂಗ್ಲೀಷ್ ವರ್ಡ್ಸು. ಅವರು ಪ್ರೋಗ್ರಾಮ್ ಮಾಡಿಬಿಟ್ಟು ನಂತರ ಅಮೆಝಾನಲ್ಲೇ ಅವ್ರು ನಮಗೆ ಶಿಪ್ ಮಾಡ್ತಾರೆ. ಅಮೆಝಾನಲ್ಲೇ ಆ ರೀತಿ ಮಾಡ್ಬೋದು ನೀವು ಬೇಕಾದರೆ. ಒಟ್ಟಿಗೆ ಇದಾದರೆ ಇದನ್ನು ನಾವೇ ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ಕೊಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಒಟ್ಟಿಗೆ ಫ್ಯಾನ್ಗಿಂತ ಜಾಸ್ತಿ ಆ ಒಂದು ವರ್ಡ್ಸ್ ಎಲ್ಲ ಬರುತ್ತಲ್ಲ, ಅದೇ ದೊಡ್ಡ ವಿಷಯ ಇದರಲ್ಲಿ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಈ ಒಂದು ಬೇಸಿಗೆಗಾಲದಲ್ಲಿ ತುಂಬ ಯೂಸ್ ಆಗುವಂಥ ಗ್ಯಾಜೆಟ್ಟು. ನನಗಂತೂ ಈ ಸೆಕೆಲ್ ಬೆವ್ತು ಸಾಕಾಗೋಗಿದೆ. ಸೊ ಈ ಒಂದು ಫ್ಯಾನ್ ಆರ್ಡ್ರ್ ಮಾಡಿದ್ದೀನಿ. ಇದರ ಬೆಲೆ ಬಂದ್ಬಿಟ್ಟು ₹400, ಆಯಿತಾ. ಇದು ನಾರ್ಮಲ್ ಫ್ಯಾನ್ ಅಲ್ಲ, ಇದು ವಾಟರ್ನ ಅಂದರೆ ನೀರನ್ನು ಕೂಡ ಸ್ಪ್ರೇ ಮಾಡುತ್ತೆ, ಆಯಿತಾ. ತಿಳಿಸ್ತೀನಿ ಹೆಂಗೆ ಅಂತ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಒಂದು ಸಣ್ಣ ಫ್ಯಾನು. ಸೊ ಗಮನಿಸ್ತಾ ಇದ್ದರೆ ಇಷ್ಟು ಸಣ್ಣ ಫ್ಯಾನ್, ಆಯಿತಾ. ನಂತರ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡೆಲ್ಲ ಇದೆ. ಸೊ ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಸಿಗ್ತಾಯಿಲ್ಲ. ಸೊ ಇದನ್ನು ನೀವು ಚಾರ್ಜ್ ಮಾಡ್ಕೊಬೋದು, ಆಯಿತಾ. ಸೊ ಚಾರ್ಜ್ ಮಾಡೋದಕ್ಕೆ ಒಂದು ಮೈಕ್ರೋ USB ಪೋರ್ಟ್ ಇದೆ. ಸೊ ಗಮನಿಸ್ತಾ ಇದ್ದೀರಾ. ಮತ್ತು 2 ಬಟನ್ಸ್ಗಳಿರುವಂಥದ್ದು. ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಫ್ಯಾನ್ ಆನ್ ಆಗುತ್ತೆ. ಒಳ್ಳೆ ಗಾಳಿ ಬೀಸುತ್ತೆ ಮಾತ್ರ, ಲಿಟ್ರಲಿ ಸೆಕೆಲಿ ಒಳ್ಳೆ ಗಾಳಿ ಬೀಸುತ್ತೆ. ಫ್ಯಾನ್ನ ಜೊತೆಗೆ ಇದರಲ್ಲಿ ವಾಟರ್ ಸ್ಪ್ರೇಯರು ಕೂಡ ಇರುವಂಥದ್ದು. ತೋರಿಸ್ತೀನಿ ನಿಮಗೆ ನಾನೀಗ. ನೋಡ್ಬೋದು. ಲೀಶ್ ಆ್ಯಕ್ಚುಲಿ ನೀರು ಒಳಗೆ ನೀರು ಹಾಕ್ಬೋದು, ಆಯಿತಾ. ಇಲ್ಲಿ ಹಿಂದ್ಗಡೆ ನೀರು ಹಾಕೋದಕ್ಕೆ ಜಾಗ ಇದೆ. ಇದನ್ನು ಈ ರೀತಿ ಬಿಚ್ಚಿಬಿಟ್ಟು ಇಲ್ಲಿ ನೋಡಿ ತೋರಿಸ್ತೀನಿ. ಈ ರೀತಿ ಬಿಚ್ಚಿಬಿಟ್ಟು ಇದ್ರ ಒಳಗಡೆ ನೀರು ಹಾಕ್ಬೇಕಾಗತ್ತೆ, ಆಯಿತಾ. ನೀರು ಹಾಕಿದ್ಮೇಲೆ ಇದು ನೀರನ್ನ ಈ ರೀತಿ ಸ್ಪ್ರೇ ಮಾಡುತ್ತೆ. ಇದು ಆ್ಯಕ್ಚುಲಿ ನೀರಿದು ಲಿಟ್ರಲಿ ತಣ್ಣಗೆ ಬರುತ್ತೆ ಗಾಳಿ ಮಾತ್ರ. ಜೊತೆಗೆ ಇದನ್ನು ಆನ್ ಮಾಡಿ ಫ್ಯಾನು ಆನ್ ಮಾಡಿದ್ರೆ ಫುಲ್ ಕೋಲ್ಡ್ AC ಬಂದಂಗೆ ಬರುತ್ತೆ. ಆನೆಸ್ಟ್ಲಿ ನೀವು ಎರಡನ್ನೂ ಸಪ್ರೇಟಾಗಿ ಕಂಟ್ರೋಲ್ ಮಾಡ್ಬೋದು. ಒಂದು ಫ್ಯಾನ್ ನಾನು ಆಫ್ ಮಾಡೋದಕ್ಕೆ, ಇನ್ನೊಂದು
ಈ ಒಂದು ವಾಟರ್ ಸ್ಪ್ರೇ ಇದೆಯಲ್ವ ಅದನ್ನು ಆಫ್ ಮಾಡೋದಕ್ಕೆ. ಸಖತ್ತಾಗಿದೆ, ನನಗಿದೆ ಈಗ ಫೇವ್ರೇಟ್ ಆಗಿಬಿಡ್ತು. ಲಿಟ್ರಲಿ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಬೆಂಕಿ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಈ ಒಂದು ಫ್ಯಾನ್ ನಾವು ಟೇಬಲ್ ಮೇಲೆ ನಿಲ್ಸೋದಕ್ಕಾಗಲ್ಲ, ಪಟ್ಟನ ಕೆಳಗೆ ಬಿದ್ದೋಗ್ಬಿಡುತ್ತೆ, ನಿಲ್ಸೋಕ್ಕಾಗಲ್ಲ, ಕೈಲೇ ಹಿಡ್ಕೊಬೇಕು ನಾವು, ಅಥವಾ ಏನಾದರೂ ಒಂದು ಕ್ಲಿಪ್ ಹಾಕ್ಬಿಟ್ಟು ನಿಲ್ಲಿಸ್ಬೇಕಾಗತ್ತೆ ನಾವು. ಅದೊಂದು ಡಿಸ್ಅಡ್ವಾಂಟೇಜ್ ಅನ್ನಿಸ್ತು. ಬಟ್ ಒಳ್ಳೆ ಗಾಳಿ ಬೀಸೋದು ಮಾತ್ರ, ಲಿಟ್ರಲಿ ಒಳ್ಳೆ ಗಾಳಿ ಬೀಸುತ್ತೆ, ಸಖತ್ ಇಂಪ್ರೆಸ್ ಮಾಡ್ತು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು, ಇದು ಆ್ಯಕ್ಚುಲಿ ಅಮೆಝಾನಲ್ಲಿ ನೋಡೋದಕ್ಕಿಂತ ಮುಂಚೆ ಈ ಒಂದು ಶಾಪ್ ಕ್ಲೂ ಇದರಲ್ಲಿ ಬರುತ್ತೆ ನೋಡಿ, ಟಿ ವಿನಲ್ಲಿ ಶಾಪ್ ಕ್ಲೂ ಅವರು ಸೇಲ್ ಮಾಡ್ತಾ ಇರ್ತಾರೆ ನೋಡಿ. ಸೊ ಅದರಲ್ಲಿ ಈ ಅಡ್ವರ್ಟೈಸ್ ಬರ್ತಾ, ಸುಮ್ಮನೆ ಹಿಂಗೆ ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಅದರಲ್ಲಿ ಅವರು 300-400 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು. ಸೊ ಗಮನಿಸ್ತಾ ಇದ್ದೀರಾ. ಆಮೇಲೆ ನಾನು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡೆ, ವರ್ಕ್ ಆಗುತ್ತೆ ಹಂಗೆ ಅಂತ ಸೆಟ್ ಮಾಡೋಣ ಅಂದ್ಬಿಟ್ಟು. ನೋಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಿಮಗೆ ಈ ಒಂದು ಮಸಾಜರು ಮತ್ತು ಒಂದು ಚಾರ್ಜಿಂಗ್ ಕೇಬಲ್ಲು, ಚಾರ್ಜಿಂಗ್ ಕೇಬಲ್ಲ ಪವರ್ ಕೇಬಲ್ಲ ಇನ್ನೂ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಸಿಗ್ತಾ ಇಲ್ಲ. ಸೊ ಟ್ರೈ ಮಾಡೇ ಬೇಡ. ಪ್ಲಗ್ ಮಾಡಬೇಕಾಗುತ್ತೆ ಮೈಕ್ರೋ USB. ಒಂಥರ ಪವರ್ ಬ್ಯಾಂಕಿಗೆ ನಾನು ಪ್ಲಗ್ ಮಾಡ್ತೀನಿ. ಓಕೆ, ಕೆಲಸವನ್ನು ಮಾಡ್ತಾರೆ. ಫುಲ್ಲು ವೈಬ್ರೇಟ್ ಆಗಿ ಶುರು ಆಗುತ್ತೆ. ಪ್ರೆಸ್ ಮಾಡಬೇಕು, ಹಿಂಗೆ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್, ಇದಕ್ಕೆ ಯಾವುದೇ ಟರ್ನ್ ಆನ್ ಆಫ್ ಬಟನ್ ಇಲ್ಲ. ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗಿಬಿಡುತ್ತೆ. ಲಿಟ್ರಲಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇದರ ಬೆಲೆ ಬಂದ್ಬಿಟ್ಟು ಹತ್ತತ್ರ 200-250 ರೂಪಾಯಿ ಆಗುತ್ತೆ ಆಯಿತಾ ಅಮೆಝಾನಲ್ಲಿ. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ತಂಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಒಟ್ಟಿಗೆ ನೀವು ಕೆಲವೊಂದು ಬೇರೆ ಬೇರೆ ಸೆಲ್ಲರ್ಸ್ಗಳನ್ನೂ ಕೂಡ ನೋಡಿ 200 ರೂಪಾಯಿಗೆಲ್ಲ ಇದ್ದಾರೆ. ಕೆಲವೊಬ್ಬರು 200 ರೂಪಾಯಿಗೂ ಸೆಲ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು 250 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾರೆ. ನಿಜ ಚೆನ್ನಾಗಿದೆ, ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ವರ್ತ್ ಅನ್ಸುತ್ತಂಗೆ ಅನ್ನಿಸ್ತಂಗೆ. ಓಕೆ, ಇನ್ನು ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು, ಇದನ್ನು ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆನೂ ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ. ಇದರ ಬೆಲೆ ಕೇವಲ 2 ತೊಗೊಂಡ್ರೆ 150 ರೂಪಾಯಿ ಆಗುತ್ತೆ ಆಯಿತಾ. 2 ತೊಗೊಂಡ್ರೆ 150 ರೂಪಾಯಿ, ಅಂದರೆ ಒಂದಕ್ಕೆ ಹತ್ತತ್ರ 75-80 ರೂಪಾಯಿ ಬೀಳ್ಬೋದು. ಸೊ ಇದೊಂದು ಹೈಬ್ರಿಡ್ ಸಿಮ್ ಸ್ಲಾಟ್ಗೆ ಒಂದು ಅಡಾಪ್ಟರ್ ಬೇಕಾದ್ರೆ ಅನ್ಬೋದು ಆಯಿತಾ. ನಿಮ್ಮ ಫೋನಲ್ಲಿ ಏನಾದರೂ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ ಅಂತ ಅಂದರೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ ಆಯಿತಾ. 2 ಸಿಮ್ ಹಾಕ್ಬೋದು ಅಥವಾ ಒಂದು ಸಿಮ್ ಒಂದು SD ಕಾರ್ಡ್ ಹಾಕ್ಬೋದು ಅನ್ನೋ ಒಂದು ಸಿಚುವೇಷನಲ್ಲಿ ಈ ಒಂದು ಅಡಾಪ್ಟರ್ ನೀವು ಯೂಸ್ ಮಾಡ್ಕೊಬೋದು. ಇದನ್ನು ಏನಪ್ಪ ಮಾಡಬೇಕು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ ಆಯಿತಾ, ಸಿಮ್ ಹಿಂದ್ಗಡೆ ಇರುತ್ತಲ್ವಾ, ಸೊ ಆ ರೀತಿ ಒಂದು ಸರ್ಕ್ಯೂಟು ಇದರಲ್ಲಿರುವಂಥದ್ದು. ಇದನ್ನೇನಪ್ಪ ಮಾಡಬೇಕು ಅಂತ ಅಂದರೆ, ನಿಮ್ಮ ಒಂದು ಹೈಬ್ರಿಡ್ ಸಿಮ್ ಸ್ಲಾಟಿಗೆ ಒಂದರಲ್ಲಿ ನಾರ್ಮಲ್ ಸಿಮ್ ಹಾಕಿ, ಇನ್ನೊಂದರಲ್ಲಿ ಆಪ್ಷನ್ 2 ಇರುತ್ತೆ. ಒಂದು SD ಕಾರ್ಡ್ ಹಾಕ್ಬೋದು ಅಥವಾ ನೀವು ಸಿಮ್ ಹಾಕ್ಬೋದು. ಆ ಒಂದು ಜಾಗಕ್ಕೆ ನೀವು SD ಕಾರ್ಡ್ ಹಾಕಿ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಒಂದು ಸೈಡ್ SD ಕಾರ್ಡು, ಇನ್ನೊಂದು ಸೈಡು ಈ ಒಂದು ಸಿಮ್ ಥರ ಇರುವಂಥ ಒಂದು ಸಣ್ಣ ಸರ್ಕ್ಯೂಟು ಆಯಿತಾ. ಇದು ತುಂಬ ತಿನ್ನ ಲೇಯರ್ ಇರೋದ್ರಿಂದ ಏನಪ್ಪ ಅಂದರೆ, ಆ ಸಿಮ್ ಸ್ಲಾಟ್ ಒಳಗೆ ಹಾಕಿದರೂ ಕೂಡ ಇದು ಆರಾಮಾಗಿ ನುಗ್ಬಿಡುತ್ತೆ. ಅದ್ರ ಒಳಗಡೆಯಿಂದ ಇಷ್ಟನ್ನು ಮಾತ್ರ ಹೊರಗಡೆ ಉಳ್ಕೊಡುತ್ತೆ ನಿಮಗೆ ಆಯಿತಾ. ಇದು ಸಿಮ್ ಒಳಗೆ ಹೋಗ್ಬಿಡುತ್ತೆ, ಇದಿಷ್ಟು ಮಾತ್ರ ಒಳಗಡೆ ಉಳ್ಕೊಡುತ್ತೆ. ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈಗ ನೀವು ಈ ಒಂದು ಜಾಗಕ್ಕೆ ನಿಮ್ಮ ಇನ್ನೊಂದು ಸಿಮ್ಮನ್ನು ಹಾಕೊಬೋದು. ಇದೀಗ ನಿಮ್ಮ ಫೋನು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿದ್ರೂ ಕೂಡ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇರೋ ರೀತಿ ಕೆಲಸವನ್ನು ಮಾಡುತ್ತೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಬೇಕು ಅನ್ನೋರು ಇದು ಈ ರೀತಿ ಯೂಸ್ ಮಾಡ್ಕೊಬೋದು. ಮೋಸ್ಟ್ ಆಫ್ ನಾನು ಚೆಕ್ ಮಾಡಿರೋಂಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಬಟ್ ಸ್ಟಿಲ್ ನಾವು ಈ ಒಂದು ಸಿಮ್ಮನ್ನು ಈ ಒಂದು ಬ್ಯಾಕ್ ಕವರ್ ಹಿಂದೆ ಈ ರೀತಿ ಹಾಕ್ಕೊಬೇಕಾಗತ್ತೆ ಆಯಿತಾ. ಸೊ ಅದೊಂದು ಬೇಜಾರಾಗುವಂಥ ವಿಷಯ ಅಂತ ಅನ್ನಿಸ್ತು ನನಗೆ. ಸೊ ಕೆಲವು ಜನಕ್ಕೆ ಇದು ಯೂಸ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ಗ್ಯಾಜೆಟ್. ಈ ಎಲ್ಲ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದೊಂದು ಅಫಿಲಿಯೇಟ್ ಲಿಂಕು, ನೀವು ಬೇಕು ಅನ್ನೋರು ಆ ಒಂದು ಲಿಂಕ್ನ ಮುಖಾಂತರ ಪರ್ಚೇಸ್ ಮಾಡ್ಕೊಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.